ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮೀಸ್ ಕಿಚನ್. ಇವತ್ತು ನಾವು ಯಾವುದೇ ಸಾಸ್ನ ಬಳಸದೆ ಎಗ್ ರೈಸ್ ಮಾಡ್ತಾಯಿದ್ದೀವಿ. ನಾನಿಲ್ಲಿ 3 ಮೆಂಬರ್ಸ್ಗೆ ಸಣ್ಣದಾಗಿ ಕಟ್ ಮಾಡಿರೋ ಅಂತಹ 3 ಮೀಡಿಯಮ್ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡೋದೇನು ಬೇಡ. 3 ಚಿಕ್ಕದಾಗಿ ಕಟ್ ಮಾಡಿರೋ ಅಂತಹ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಗರಂ ಮಸಾಲ ಪೌಡರ್ನ ಕೊನೆಯಲ್ಲಿ ರೈಸ್ ಮೇಲೆ ಹಾಕ್ಕೊಂಡಿದ್ದೀನಿ. ಆ ಥರ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 ಮೆಂಬರ್ಸ್ಗೆ 4 ಮೊಟ್ಟೆನ ತೊಗೊಂಡಿದ್ದೀನಿ. ಮೊಟ್ಟೆನ ಸಪ್ರೇಟ್ ಬೌಲಲ್ಲಿ ಒಡೆದು ಇಟ್ಕೊಂಡು ನಂತರ ಬಾಣಲಿ ಒಳಗಡೆ ಸೇರಿಸ್ಬೇಕು. ಸಮ್ಟೈಮ್ಸ್ ಎಗ್ಗು ಕೆಟ್ಟೋಗಿರುತ್ತೆ, ಅದಕ್ಕೆ. ಎಗ್ಗು ಈ ಥರ ಗಟ್ಟಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಸ್ವಲ್ಪ ಪೆಪ್ಪರ್ ಪೌಡರ್, ಬೇಯಿಸಿಟ್ಕೊಂಡಿರೋ ಅಂಥ ರೈಸನ್ನ ಹಾಕಿ ಕೊನೆಯಲ್ಲಿ ಗರಂ ಮಸಾಲ ಹಾಕಿ 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರೋ ಎಗ್ ರೈಸ್ ರೆಡಿಯಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದೇ ಥರ ಸಿಂಪಲ್ ರೆಸಿಪಿಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಒಂದ್ಸಲ ಚೆಕ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಹಾಲಕ್ಷ್ಮೀಸ್ ಕಿಚನ್. ಥ್ಯಾಂಕ್ ಯು.